ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ 11ರ ಒಂದು ಕನ್ನಡ ಭಾಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಭಾಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ವಿಶ್ವ ಜನಸಂಖ್ಯಾ ದಿವಸವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್ನು ಜುಲೈ 11 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥಾಯ್ತಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಕೂಡ ಹೌದು. ಯಾಕಂದ್ರೆ ನಿಮಗೆ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಥರ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ, ಜನಸಂಖ್ಯೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತ ಕರಿತೀವಿ, ಇನ್ನು ಜನಸಂಖ್ಯಾ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಆಮೇಲೆ ತದನಂತರದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಆಮೇಲೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಈ ತರ ಪ್ರಶ್ನೆಗಳನ್ನ ಸರ್ವೇ ಸಾಮಾನ್ಯವಾಗಿ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ದಿಸ್ ನ್ಯೂಸ್ ಅಂಡ್ ದಿಸ್ ಆರ್ಟಿಕಲ್ ಅಂಡ್ ದಿಸ್ ಡೇ ಬ್ರಿಂಗ್ಸ್ ಅಸ್ ಅನ್ ಅಪಾರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಡೆಮೋಗ್ರಾಫಿ. ಸೊ ಡೆಮೋಗ್ರಾಫಿ ಬಗ್ಗೆ ನಾವೇನು ಮಾಡೋಣ ಅಂದರೆ, ಇಟ್ ಇಸ್ ಪ್ಯೂರ್ಲಿ ಏನಂದರೆ ಒಂದು ಎಕನಾಮಿಕ್ ಸಬ್ಜೆಕ್ಟಲ್ಲಿ ಬರ್ತಕ್ಕಂಥದ್ದು. ಸೊ ಒಂದು ಬಾರಿ ನಾವೇನು ಮಾಡೋಣ, ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡೋಣ. ನೋಡಿ, ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯೆ ದಿವಸವನ್ನು ನಾವೇನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಹೇಳ್ತೀವಿ. ವಿಚ್ ಡೇ? ವರ್ಲ್ಡ್ ಪಾಪ್ಯುಲೇಷನ್ ಡೇ ವಿಚ್ ಆರ್ ಸೆಲೆಬ್ರೇಟೆಡ್ ಆನ್ 11th ಜೂನ್. ಆಯ್ತಾ? ಇದು ವಿಶ್ವಸಂಸ್ಥೆ ಅಂಗಸಂಸ್ಥೆಯಾದ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ಉಪಕ್ರಮವಾಗಿದೆ. ಆಯ್ತಾ? ಅಂದರೆ ವಿಶ್ವಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒನ್ ಆಫ್ ದಿ ಸ್ಪೆಷಲೈಸ್ಡ್ ಏಜೆನ್ಸಿ ದಟ್ ಈಸ್ UNDP. It means that United Nations Development Program. This United Nations Development Program important in respect of SDI. ಅಂತ SDI ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತೆ. ಯಾವುದು? UNDP ಅಂತಕ್ಕಂಥದ್ದು. ಸೊ ಇವತ್ತು ಈ ದಿನವನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ವಾಟ್ ಈಸ್ ದ ರೀಸನ್ ಏನಂದರೆ, 1987 ಜುಲೈ 11ರಂದು ವಿಶ್ವದ ಜನಸಂಖ್ಯೆ 500 ಕೋಟಿ ತಲುಪಿತ್ತು. ಇದರ ಒಂದು ಪರಿಣಾಮದಿಂದ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಮಂಡಳಿಯು ವಿಶ್ವ ಜನಸಂಖ್ಯೆ ದಿನ ಆಚರಣೆ ಮಾಡಲು ನಿರ್ಧರಿಸಿತು. ಮೊದಲ ಬಾರಿಗೆ 1989ರಲ್ಲಿ ನಾವೇನು ಮಾಡಿದ್ದೀವಿ, ಸೆಲೆಬ್ರೇಟ್ ಮಾಡಿದ್ವಿ. ಆಯ್ತಾ? ಅಂದರೆ 1987 ಇಸ್ವಿಯಂದು ಗೊತ್ತಿರಬೇಕು. ಈ ದಿನದಂದು ಜುಲೈ 11ರಂದು ಏನಾಯ್ತಂದ್ರೆ, ಜಗತ್ತಿನ ಜನಸಂಖ್ಯೆ ಎಷ್ಟಾಯ್ತು ಅಂದರೆ 500 ಕೋಟಿ ಆಯಿತು. ಸೊ 500 ಕೋಟಿ ಆದಮೇಲೆ ಇಟ್ ಇಸ್ ಅ ಬರ್ಡನ್ ಆನ್ ದಿ ಅರ್ತ್. ಆಯ್ತಾ? ಅರ್ಥಕ್ಕೆ ಬರ್ಡನ್ ಆಗುತ್ತೆ. ಬಿಕಾಸ್ ಯಾಕೆ ಅರ್ಥಕ್ಕೆ ಬರ್ಡನ್ ಆಗುತ್ತೆ ಅಂದರೆ, ಭಾರ ಅಂತ ಅನ್ಕೋಬೇಡಿ. ಯಾಕಂದರೆ ಪಾಪ್ಯುಲೇಷನ್ ಹೆಚ್ಚಾದಂಗೆ ರಿಸೋರ್ಸಸ್ಗಳು ಕೂಡ ಏನಾಗಬೇಕಂದ್ರೆ ಹೆಚ್ಚಾಗಬೇಕು. ಇಫ್ ದೇರ್ ಇಸ್ ಅ ಸ್ಕೇರ್ಸಿಟಿ ಇನ್ ರಿಸೋರ್ಸ್ ಅಲ್ಲಿ ಸ್ಕೇರ್ಸಿಟಿ ಇದ್ದಾಗ, ಸೊ ಈ ಪಾಪ್ಯುಲೇಷನ್ದಿಂದ ಏನಾಗುತ್ತೆ ಅಂದರೆ ಇಂಪ್ಲಿಕೇಶನ್ ಆಗುತ್ತೆ. ಸೊ ಇಂಪ್ಲಿಕೇಶನ್ ಏನೇನಾಗುತ್ತೆ? ಪವರ್ಟಿ ಆಗುತ್ತೆ. ಅರ್ಥ ಆಯ್ತಾ? ಪವರ್ಟಿ ಆಗುತ್ತೆ. ಆಮೇಲೆ ಎಜುಕೇಷನ್ ಸಿಗಲ್ಲ. ಈ ಥರನಾಗಿ ಮಲ್ಟಿಪಲ್ ಏನಂದರೆ ಒಂದು ರೀಸನ್ಸ್ಗಳಿಗೆ ಈ ಒಂದು ಪಾಪ್ಯುಲೇಷನ್ ಅನ್ನೋದು ಕಾರಣವಾಗುತ್ತೆ. ಸೊ ಪಾಪ್ಯುಲೇಷನ್ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಪರಿಣಾಮ ಅನ್ನೋದನ್ನು ಜನರಲ್ಲಿ ಮೂಡಿಸೋಗೋಸ್ಕರ, ಜಗತ್ತಿಗೆ ಒಂದು ಅವೇರ್ನೆಸ್ ಮೂಡಿಸೋಗೋಸ್ಕರ ಈ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಯಾವುದೇ? ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಕ್ಕಂಥದ್ದು. ಸೊ ಭಾರತನೂ ಕೂಡ ಪಾಪ್ಯುಲೇಷನನ್ನು ನಿಯಂತ್ರಣ ಮಾಡೋಗೋಸ್ಕರ ಫಸ್ಟ್ ಟೈಮ್ 1951-52ನೇ ಟೈಮಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಇಂಟ್ರೊಡ್ಯೂಸ್ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದಂದರೆ ದಟ್ ಈಸ್ ಭಾರತ ಅಂತ ಹೇಳ್ತೀವಿ. ಸೊ ಇವನ್ ದೋ ವಿ ಆರ್ ದ ಫಸ್ಟ್ ಇನ್ ವರ್ಲ್ಡ್ ಟು ಇಂಟ್ರೊಡ್ಯೂಸ್ ದ ಫ್ಯಾಮಿಲಿ ಪ್ಲ್ಯಾನಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಸ್ಟಿಲ್ ಇಂಡಿಯಾ ಇಸ್ ದ ಟಾಪ್ ಕಂಟ್ರಿ ಇನ್ ದ ವರ್ಲ್ಡ್ ಅಲ್ಲಿ ಅತಿ ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಸೊ ಮೇನ್ ರೀಸನ್ ಈಸ್ ದ್ಯಾಟ್. ರೀಸನ್ ಏನಂದರೆ, ಪ್ರಮುಖವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿಟ್ರಸಿಯಿಂದಾಗಿ ಈ ಥರ ಆಗುತ್ತೆ. ಸೊ ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಇಟ್ ಮೇ ಬಿ ಟೆಂಡ್ಸ್ ಟು ಲೋವರ್. ಅರ್ಥಾಯ್ತಾ? ಕಡಿಮೆ ಆಗ್ಬೋದು, ಆಗದೇನೆ ಇರ್ಬೋದು. ಡಿಪೆಂಡ್ಸ್ ಅಪಾನ್ ದಿ ಹೌ ಪೀಪಲ್ ಥಿಂಕ್ ಅಂಡ್ ವಾಟ್ ದ ಸ್ಟೆಪ್ಸ್ ಗೌರ್ಮೆಂಟ್ ಹ್ಯಾಡ್ ಬಿನ್ ಟೇಕಿಂಗ್ ಇನ್ ಅಪ್ಕಮಿಂಗ್ ಡೇಸ್. ಅದರ ಮೇಲೆ ಏನಾಗುತ್ತೆ ಅಂದರೆ ಇದು ನಿಯಂತ್ರಣನೂ ಕೂಡ ಆಗಬಹುದು. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಚೀನಾ ಇದೆ. 3ನೇ ಸ್ಥಾನದಲ್ಲಿ USA. 4ನೇ ಸ್ಥಾನದಲ್ಲಿ ಇಂಡೋನೇಷಿಯಾ. 5ನೇ ಸ್ಥಾನದಲ್ಲಿ ಪಾಕಿಸ್ತಾನ್. 6ನೇ ಸ್ಥಾನದಲ್ಲಿ ನೈಜೀರಿಯಾ. 7ನೇ ಸ್ಥಾನದಲ್ಲಿ ಬ್ರೆಜಿಲು. 8ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ್. 9ನೇ ಸ್ಥಾನದಲ್ಲಿ ರಷ್ಯಾ. 10ನೇ ಸ್ಥಾನದಲ್ಲಿ ಮೆಕ್ಸಿಕೋ. ದೀಸ್ ಆರ್ ದಿ ಟಾಪ್ 10 ನೇಷನ್ಸ್, ಟಾಪ್ ಪಾಪ್ಯುಲಸ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಟಾಪ್ 10 ಪಾಪ್ಯುಲಸ್ ಕಂಟ್ರಿ. ಆಯ್ತಾ? ಮೊದಲನೇ ಸ್ಥಾನದಲ್ಲಿ ಭಾರತ ಅಂತ ಗೊತ್ತಿರಬೇಕು. ಇನ್ನು ಈ ಒಂದು ಜನಸಂಖ್ಯೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಕರಿತೀವಿ ಡೆಮೋಗ್ರಾಫಿ ಅಂತಲೂ ಕೂಡ ಕರಿತೀವಿ. ಆಯ್ತಾ? ಡೆಮೋಗ್ರಾಫಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡಗಳ ಬಗ್ಗೆ ಮಾತಾಡ್ತಾ ಬಂದಾಗ ತಮ್ಮೆಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲಿ ಏನಂದರೆ 7 ಖಂಡಗಳಿದಾವೆ. ಸೊ 7 ಖಂಡಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಏಷ್ಯಾ, 2ನೇದು ಆಫ್ರಿಕಾ, 3ನೇದು ಯುರೋಪ್.
ಜನಸಂಖ್ಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡೆಮೋಗ್ರಾಫಿ ಅಂತ ಕರಿತೀವಿ. ಜನಸಂಖ್ಯೆಯ ಪಿತಾಮಹನ ಜಾನ್ ಗ್ರಾಂಟ್ ಅಂತ ಹೇಳ್ತೀವಿ. ಜನಸಂಖ್ಯೆ ಸಿದ್ಧಾಂತವನ್ನು ಪ್ರತಿಪಾದಿಸಿದಾರೆ ಮಾಲ್ತಸ್ ಅಂತ ಹೇಳ್ತೀವಿ. ಜನಸಂಖ್ಯೆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರು ಮಾಲ್ತಸ್. ಇನ್ನು ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಆಯ್ತಾ, ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತವನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನ ತಿಳಿಸ್ಬೇಕು. ಅಂದ್ರೆ ಈ ಒಂದು ಜನಸಂಖ್ಯೆ ಯಾವ ತರ ಟ್ರಾನ್ಸಿಷನ್ ಆಗುತ್ತೆ ಪೂರ್ ಕಂಟ್ರಿಗಳಲ್ಲಿ, ಡೆವಲಪ್ಡ್ ಕಂಟ್ರಿಗಳಲ್ಲಿ, ಡೆವಲಪಿಂಗ್ ಕಂಟ್ರಿಗಳಲ್ಲಿ ಅಂತಕ್ಕಂಥದ್ದು ಒಂದು 4 ಸ್ಟೇಜ್ ಅಲ್ಲಿ ಆ ಜನಸಂಖ್ಯೆ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿದರೆ. ಸೊ ಯಾರು ಅನ್ನೋದು ತಾವೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನ ತಿಳಿಸಿರಿ ನೋಡೋಣ. ಎಸ್, ಇಲ್ಲೇ ಇದೆ ನೋಡಿ. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಪ್ರತಿಪಾದಿಸರು ಫ್ರಾಂಕ್ ನೋಟಿಸ್ಟನ್. ಇಲ್ಲೇ ಕೊಟ್ಟಿದ್ದೀನಿ. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಯಾವ ತರ ಒಂದು ನೇಷನ್ದ ಒಂದು ನೇಷನ್ ಎಕಾನಮಿಯನ್ನ ಜನಸಂಖ್ಯೆಗೆ ಹೋಲಿಸಿ ಇದನ್ನ ಕೊಟ್ಟಿರ್ತಕ್ಕಂಥ ಥಿಯರಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಪೂರ್ ಕಂಟ್ರಿ ಇದ್ರೆ ಅಲ್ಲಿ ಏನಾಗುತ್ತಂದ್ರೆ ಮೆಡಿಕಲ್ ಫೆಸಿಲಿಟಿಗಳು ಇರಲ್ಲ. ಸೊ ಮೆಡಿಕಲ್ ಫೆಸಿಲಿಟಿ ಇರದೇ ಆಮೇಲೆ ತಂತ್ರ ಇಲ್ಲಿಟ್ರೇಸಿ ಇರುತ್ತೆ. ಇಲ್ಲಿಟ್ರೇಸಿ ಇರೋದ್ರಿಂದ ಏನಾಗುತ್ತಂದ್ರೆ ಅಲ್ಲಿ ಜನಸಂಖ್ಯೆ ಹೆಚ್ಚಿಗಿರುತ್ತೆ. ಆಮೇಲಿನ ಅದೇ ಒಂದು ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಕೂಡ ಏನಂತ ಸ್ಟಿಲ್ ಇರುತ್ತೆ, ಬಟ್ ಸ್ವಲ್ಪ ಜನಸಂಖ್ಯೆ ಹೆಚ್ಚಿಗಿರುತ್ತೆ. ಇನ್ನು ಡೆವಲಪ್ಡ್ ಕಂಟ್ರಿಗಳಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ. ಈ ತರನಾಗಿ ಎಕನಾಮಿಗೆ ಒಂದು ಲಿಂಕ್ ಮಾಡಿಬಿಟ್ಟು ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದರು ಫ್ರಾಂಕ್ ನೋಟಿಸ್ಟನ್. ಅದು 4th ಸ್ಟೇಜ್ ಅಲ್ಲಿತ್ತು, ಬಟ್ 5th ಸ್ಟೇಜ್ ವರೆಗೂ ಕೂಡ ಆ ಒಂದು ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಜಗತ್ತಿನಲ್ಲಿ ಕುಟುಂಬ ಯೋಜನೆ ಮೊದಲು ಅಳವಡಿಸಿಕೊಂಡ ದೇಶ ಭಾರತ. 3 ಮಕ್ಕಳ ನೀತಿ ಅಳವಡಿಸಿಕೊಂಡ ದೇಶ ಯಾವ್ದಂದ್ರೆ ಚೀನಾ. ಇದನ್ನು ಕೂಡ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು. ಎಸ್, ನೆಕ್ಸ್ಟ್ ನೋಡಿ ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ತಗೊಂಡಿಲ್ಲ, ಯಾರು ನಿಮಗೆ ಇನ್ನೂ ನಿಮಗೆ ಡೆಪ್ತ್ ಇನ್ಫಾರ್ಮೇಷನ್ ಬೇಕು, ನ್ಯೂಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಡಿಮೆ ಆಗ್ತಿದೆ ಅಂತ ಯಾರಿಗೆ ಅನಿಸ್ತಾ ಇದೆ, ಸೊ ಅವರು ನಮ್ಮ ಮ್ಯಾಗಝಿನ್ಸ್ಗಳನ್ನು ತಗೋಬಹುದು. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024 720 ಆಗುತ್ತೆ. 2022 ಜಾನ್ ಟು ಜೂನ್ 2024 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಸಿಗುತ್ತೆ. ಹೂವೆವರ್ ಯಾರಾದರೂ ನೀವು ಸ್ಟಡಿ ಮಾಡ್ತಾ ಇದ್ರೆ ಅದಕ್ಕೆ ಗ್ರೂಪ್ ಸಿ, ತದನಂತರದಲ್ಲಿ ಗ್ರೂಪ್ ಬಿ, ಫಾರ್ ಎಕ್ಸಾಂಪಲ್ PS ಆಗಿರ್ಬೋದು, VAO ಆಗಿರ್ಬೋದು, PDO ಆಗಿರ್ಬೋದು. ಸೊ ಹ್ಯೂಜ್ ಕಾಂಪಿಟೇಷನ್ ಇದೆ. ಸೊ ಕಾಂಪಿಟೇಷನ್ ಇದೆ ಅಂದರೆ ನಾವು ಗ್ರಿಪ್ ಇರಬೇಕಾಗುತ್ತೆ. ಸೊ ಗ್ರಿಪ್ ಇರಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಸುಮಾರು 1 ರಿಂದ 1.5 ವರ್ಷದ ಕರೆಂಟ್ ಅಫೇರ್ಸು ನೀವು ಮಸ್ಟ್ ಆ್ಯಂಡ್ ಶುಡ್ ಯಾವುದು ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಓದಲೇಬೇಕು. ಇನ್ನು ಯಾರು ನೀವು KS ಓದ್ತಾ ಇದ್ರಿ 2.5 year ಕರೆಂಟ್ ಅಫೇರ್ಸ್ ಮಸ್ಟ್ ಬಿ. ನಿಮಗೆ ಓದೋಕ್ಕಾಗಲ್ಲ ಅಂದರೆ ಮಿನಿಮಮ್ 2 years ಓದಲೇಬೇಕು ನೀವು, ಆಯಿತಾ. ಈ ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ. ಯಾರು ಗ್ರೂಪ್ ಸಿಗೆ ಓದ್ತಾಯಿದ್ರೆ ಈ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಇನ್ನು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, BPay ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ನಾವೇನು ಮಾಡ್ತೀವಿ ತಮಗೆ ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದರೆ ಭಾರತ ಅತ್ಯಂತ ಹಳೆಯ ಷೇರು ಮಾರುಕಟ್ಟೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ಗೊತ್ತಿರಲಿ. ಭಾರತದಲ್ಲಿ ಪ್ರಮುಖವಾಗಿ ನಾವೇನು ಮಾಡ್ತೀವಿ ಅಂದರೆ 2 ಥರ ಒಂದು ಮಾರ್ಕೆಟ್ಗಳಿರ್ತಾವೆ. ಸೊ ಎಲ್ಲಿ ಎಕನಾಮಿಯಲ್ಲಿ ಒಟ್ಟಾರೆಯಾಗಿ ಎಕನಾಮಿಯಲ್ಲಿ 2 ಅಂದರೆ ಒಂದು ಯಾವುದಂದರೆ ಮನಿ ಮಾರ್ಕೆಟ್ ಅಂತ ಇರುತ್ತೆ, ಇನ್ನೊಂದು ಯಾವುದಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಇರುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಮನಿ ಮಾರ್ಕೆಟ್. ಸೊ ಕ್ಯಾಪಿಟಲ್ ಮಾರ್ಕೆಟ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್? ಇನ್ ಕೇಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇಲ್ಲಿ ಏನಾಗುತ್ತೆ ಅಂದರೆ ಅಮೌಂಟ್ ಟ್ರಾನ್ಸಾಕ್ಷನ್ನು ಅಥವಾ ವ್ಯವಹಾರಗಳು, ಶೇರ್ಗಳು ಮಾರಾಟ ಖರೀದಿ ಅವೆಲ್ಲ ಏನಿರುತ್ತೆ ಅಂದರೆ ಲಾಂಗ್ ಟರ್ಮ್ ಇರುತ್ತೆ. ಸೊ ಇದೇನಿರುತ್ತೆ ಶಾರ್ಟ್ ಟರ್ಮ್ ಇರುತ್ತೆ. ಇನ್ ಕೇಸ್ ಆಫ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಇಂಡಿಯಾದಲ್ಲಿ ಮನಿ ಮಾರ್ಕೆಟನ್ನು ನಿಯಂತ್ರಣ ಮಾಡೋದು ಅಂದರೆ RBI ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಇನ್ನು ಕ್ಯಾಪಿಟಲ್ ಮಾರುಕಟ್ಟೆ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಇದನ್ನು ನಿಯಂತ್ರಣ ಮಾಡೋದು ಅಂದರೆ ಸೆಬಿ ನಿಯಂತ್ರಣ ಮಾಡುತ್ತೆ. ಸೊ ಹಾಗೆ ಭಾರತದಲ್ಲಿ ಏನಂದರೆ ಶೇರುಗಳನ್ನು ಖರೀದಿ ಮಾಡ್ಬೇಕಂದ್ರೆ, ಶೇರುಗಳನ್ನು ಮಾರಾಟ ಮಾಡ್ಬೇಕಂದ್ರೆ ಪ್ರಮುಖವಾಗಿ 3 ಮಾರ್ಕೆಟ್ಗಳಿದ್ದಾವೆ. ಒಂದು ಯಾವುದಂದ್ರೆ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಅಂತ ಹೇಳ್ತೀವಿ. ಇನ್ನೊಂದು ಅಂದರೆ NSE ಅಂತ ಹೇಳ್ತೀವಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದ್ರ ಬಿಟ್ಟು ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂತ ಇದೆ, INX ಅಂತಕ್ಕಂಥದ್ದು. ಸೊ 3 ಪ್ರಮುಖವಾಗಿ ಷೇರು ಮಾರುಕಟ್ಟೆಗಳಿದ್ದಾವೆ. ಸೊ ಅದರಲ್ಲಿ ಅತ್ಯಂತ ಹಳೆಯದು ಯಾವುದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಯಾವುದು BSE ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ಜುಲೈ 9ರಂದು ಇದರ ಒಂದು ಆರಂಭವಾಗಿರ್ತಕ್ಕಂಥ ದಿನ ಇತ್ತು. ಸೊ ಆದ್ದರಿಂದಾಗಿ ಇದನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ಭಾರತ ಹಣಕಾಸು ವಹಿವಾಟಿನ ಕೇಂದ್ರ ಬಿಂದುವಾಗಿರುವ ಮುಂಬೈ ಷೇರು ಮಾರುಕಟ್ಟೆಯು ಆರಂಭವಾಗಿದ್ದು ಕ್ರಿಸ್ತಶಕ 1875 ಜುಲೈ 9ರಂದು. ಮುಂಬೈ ಷೇರು ಮಾರುಕಟ್ಟೆಗೆ ಆಗಸ್ಟ್ 31, 1957ರಂದು ಭಾರತ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮಾನ್ಯತೆಯನ್ನು ನೀಡಿತು. ಸೊ ಆ್ಯಕ್ಚುಲಿ ಇಟ್ ಸ್ಟಾರ್ಟೆಡ್ ಇನ್ 1875 ಸ್ಥಾಪನೆಯಾಗಿ 1957ರಲ್ಲಿ ಭಾರತ ಸರ್ಕಾರ ಏನು ಕೊಡ್ತಂದ್ರೆ ಇದಕ್ಕೊಂದು ರಿಕಾಗ್ನೈಸೇಷನ್ ಕೊಡುತ್ತೆ.
ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಾ ಬಂದಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಇಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ BSE ಅಂತ ಹೇಳ್ತೀವಿ. ಸೊ ಸ್ಥಾಪನೆ ಆಗೋದು 1875 ಜುಲೈ 9ರಂದು ಏನಾಯ್ತು, ಈ ಸಂಸ್ಥೆ ಸ್ಥಾಪನೆ ಆಯಿತು. ಇದರ ಸ್ಥಾಪಕರು ಯಾರಾದ್ರೆ ಪ್ರೇಮ್ಚಂದ್ ರಾಮಚಂದ್ ಅಂತಕ್ಕಂಥವ್ರು ಈ ಒಂದು ಸಂಸ್ಥೆಯನ್ನು ಏನ್ ಮಾಡ್ತಾರ, ಹುಟ್ಟಾಕ್ತಾರ. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ, ಷೇರುಗಳನ್ನ ನೀವು ಏನ್ ಮಾಡ್ಬೇಕಂದ್ರೆ ಮಾರಾಟ ಮಾಡಬೇಕು ಮತ್ತು ಕೊಂಡ್ಕೊಳ್ಬೇಕಂದ್ರೆ ನಮಗೊಂದು ಮಾರುಕಟ್ಟೆ ಇರಬೇಕಲ್ವಾ. ಸೊ ಅದಕ್ಕೆ ಮಾರುಕಟ್ಟೆಗೆ ಮೂರು ಇದಾವೆ ಭಾರತದಲ್ಲಿ ಅಂತಕ್ಕಂಥ ನಾನು ಹೇಳಿದ್ದೀನಿ. ಸೊ ಅದರಲ್ಲಿ ಯಾವ್ದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಕೂಡ ಒಂದು. ಸೊ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ತದನಂತರದಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಇವುಗಳಿಂದ ನೀವು ಏನಾದರೂ ಷೇರುಗಳನ್ನು ಖರೀದಿ ಮತ್ತು ಮಾರಾಟವನ್ನು ಮಾಡಬೇಕಂದ್ರೆ ಮೊದಲು ಯಾವ ಅಕೌಂಟ್ ಹೊಂದಿರಬೇಕಂದ್ರೆ ಡಿಮ್ಯಾಟ್ ಅಂತಕ್ಕಂಥ ಅಕೌಂಟನ್ನು ಹೊಂದಿರಬೇಕು. ಸೊ ಇದು ಎಕ್ಸಾಮಲ್ಲಿ ಕೇಳಿದರೆ ವಿಚ್ ಅಕೌಂಟ್ ಇಸ್ ನೆಸೆಸರಿ ಫಾರ್ ಬಾಯಿಂಗ್ ದ ಶೇರ್ ಅಂತಕ್ಕಂಥ ಸುಮಾರು ಬಾರಿ ಒಂದು ಇದರಲ್ಲಿ ಕೇಳಿದ್ದಾರೆ. ನಿಮ್ಮ ಕೇಂದ್ರ ಸರ್ಕಾರದ ಎಕ್ಸಾಮ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೂಡ ಕೇಳಿದರೆ ಗೊತ್ತಿರಬೇಕು. ಇನ್ನು ಇದು ಏಷ್ಯಾದ ಅತ್ಯಂತ ಹಳೆಯ ಮತ್ತು ವಿಶ್ವದ 10ನೇ ದೊಡ್ಡ ಷೇರು ವಿನಿಮಯ ಒಂದು ಕೇಂದ್ರವಾಗಿದೆ. ಅರ್ಥಾತ್ ಏಷ್ಯಾದ ಅತ್ಯಂತ ಹಳೆಯ ಒಂದು ಶೇರ್ ಮಾರುಕಟ್ಟೆ ಅಥವಾ ಷೇರು ವಿನಿಮಯ ಕೇಂದ್ರ ಯಾವುದಂದ್ರೆ ಇದ್ರೆ ದಟ್ ಇಸ್ BSE ಅಂತ ಹೇಳ್ತೀವಿ. ವಿಶ್ವದ 10ನೇ ಅತಿ ದೊಡ್ಡದಾಗಿದೆ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ಮುಂಬೈನ ಒಂದು ದಲಾಲ್ ಸ್ಟೇಟ್ದಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಇನ್ನು ಷೇರುಗಳ ಬೆಲೆ ಏನಾಗುತ್ತೆ, ಹೆಚ್ಚಳ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ, ಅರ್ಥಾತ್ ಹೆಚ್ಚಳ ಆದಾಗ ಏನಾಗುತ್ತೆ, ಕಡಿಮೆ ಆದಾಗ ಈ ನಾವು ತಿಳ್ಕೊಂಡು ನಾವು ಷೇರುಗಳನ್ನು ಖರೀದಿ ಮಾಡ್ಬೇಕಂದ್ರೆ ಅದಕ್ಕೆ ಏನಂದ್ರೆ ಇಲ್ಲಿ ಸೂಚಾಂಕಗಳನ್ನು ಬೇಕಲ್ವಾ, ಕೆಲವೊಂದು ಸೂಚಾಂಕಗಳು ಬಿಡುಗಡೆ ಮಾಡುತ್ತೆ. BSE ಮಿಡ್ ಕ್ಯಾಪ್, BSE ಲಾರ್ಜ್ ಕ್ಯಾಪ್, BSE ಸ್ಮಾಲ್ ಕ್ಯಾಪ್, ಇನ್ನೊಂದು ಯಾವುದಂದ್ರೆ ಪ್ರಮುಖವಾಗಿ ಸೆನ್ಸೆಕ್ಸ್ ಅಂತಕ್ಕಂಥದ್ದು ಈ ಸೂಚಾಂಕಗಳನ್ನು ಬಿಡುಗಡೆ ಮಾಡ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿದ್ದು ಸೆನ್ಸೆಕ್ಸ್ ಅಂತಕ್ಕಂಥದ್ದು. ಸೊ ಸೆನ್ಸೆಕ್ಸ್ ಅನ್ನ ಸೂಚಾಂಕವನ್ನು ಬಿಡುಗಡೆ ಮಾಡಬೇಕಂದ್ರೆ ಇದು ಪ್ರಮುಖವಾಗಿ 30 ಕಂಪನಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಇಂಪಾರ್ಟೆಂಟ್. ಇನ್ನು ಸೆನ್ಸೆಕ್ಸ್ ತರನೇ ಇನ್ನೊಂದು ಸೂಚಾಂಕ ಇದೆ, ಯಾವುದಂದ್ರೆ ನಿಫ್ಟಿ ಅಂತಕ್ಕಂಥ ಸೂಚಾಂಕ. ಸೊ ನಿಫ್ಟಿ ಅಂತಕ್ಕಂಥ ಸೂಚಾಂಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ ದಟ್ ಇಸ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಈ ನಿಫ್ಟಿ ಸೂಚಾಂಕದಲ್ಲಿ 50 ಕಂಪನಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇಂಪಾರ್ಟೆಂಟು, ಇದು UPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಯ್ತಾ. ಸ್ಟೇಟ್ಮೆಂಟ್ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಆಲ್ರೆಡಿ, ಇನ್ನು KS ಅಲ್ಲೂ ಕೂಡ ಕೇಳಿದರೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳಿವೆಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಸ್ನೈಪರ್ ರೈಫಲ್ ಉತ್ಪಾದಿಸಿದ ಜಗತ್ತಿನ ಮೊದಲ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಿನ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಫಿನ್ಲ್ಯಾಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಭಾರತ ರೈಫಲ್ ರಫ್ತುದಾರ ಬೆಂಗಳೂರು ಕಂಪನಿ ಹಿರಿಮೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತವೂ ಕೂಡ ಏನಾಗಿದೆ ಅಂದ್ರೆ ರೈಫಲ್ಗಳನ್ನು ರಫ್ತು ಮಾಡುವ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ದಶಕಗಳಿಂದಲೂ ತನ್ನ ಅಗತ್ಯವಾದ ಶಸ್ತ್ರಾಸ್ತ್ರಗಳಿಗಾಗಿ ಸ್ನೈಪರ್ ರೈಫಲ್ಗಾಗಿ ವಿದೇಶಗಳನ್ನೇ ಅವಲಂಬಿಸಿರುವ ಭಾರತ ಇದೀಗ ಇದೇ ಮೊದಲ ಬಾರಿಗೆ ತಾನೇ ಸ್ನೈಪರ್ ರೈಫಲ್ ರಫ್ತು ಆ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಅಥವಾ ಫಸ್ಟ್ ಟೈಮ್ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇಂಡಿಯಾ ಇಸ್ ದ ನೆಟ್ ಇಂಪೋರ್ಟರ್ ಕಂಟ್ರಿ ಇನ್ ಕೇಸ್ ಆಫ್ ರೈಫಲ್ಗಳನ್ನು ನಾವು ಬೇರೆ ದೇಶದಿಂದ ಏನು ಮಾಡ್ತಗೊಳ್ತಾ ಇದ್ದೀವಿ, ಆಮೋದನ ಮಾಡ್ಕೊಳ್ತಾ ಇದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸ್ನೈಪರ್ ರೈಫಲ್ಗಳನ್ನು ಇಂಡಿಯಾ ಏನು ಮಾಡ್ತಾ ಇದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಇಟ್ ಮೀನ್ಸ್ ದ್ಯಾಟ್ ಇಂಡಿಯಾ ಇಸ್ ಟರ್ನಿಂಗ್ ಫ್ರಮ್ ನೆಟ್ ಇಂಪೋರ್ಟಿಂಗ್ ಕಂಟ್ರಿ ಟು ದ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತಕ್ಕಂಥದ್ದು. ವಿಶೇಷವೆಂದರೆ ದೇಶಕ್ಕೆ ಇಂಥದ್ದೊಂದು ಹಿರಿಮೆ ಬರಲು ಕಾರಣವೆಂದರೆ ಬೆಂಗಳೂರು ಮೂಲದ ಒಂದು SSS ಡಿಫೆನ್ಸ್ ಸಂಸ್ಥೆ ಅಂತಕ್ಕಂಥದ್ದು. ವಿಶ್ವದ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಬಳಕೆಯಲ್ಲಿರುವ ಈ ರೈಫಲ್ಗಳನ್ನು 1980ರ ಒಂದು ದಶಕದಲ್ಲಿ ಮೊದಲ ಬಾರಿಗೆ ಫಿನ್ಲ್ಯಾಂಡ್ ಈ ಒಂದು ಸ್ನೈಪರ್ ರೈಫಲ್ಗಳನ್ನು ತಯಾರು ಮಾಡಿತ್ತು. ಸೊ ಇಂಡಿಯಾನು ಕೂಡ ಅದನ್ನು ತಯಾರು ಮಾಡುವ ಟೆಕ್ನಿಕನ್ನು ಕಲ್ತಿದೆ ಮತ್ತು ಬೇರೆ ದೇಶಗಳಿಗೂ ಕೂಡ ಏನು ಮಾಡ್ತಾ ಇದೆ, ರಫ್ತು ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಶ್ಯೂ. ಇಟ್ ಇಸ್ ಅಂಡರ್ ದ ಕಮ್ಸ್ ಅಂಡರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಇದು ಬರುತ್ತೆ. ಇದರ ವಿವಿಧ ಮಾದರಿಗಳ ಉತ್ಪನ್ನಗಳನ್ನು ವಿವಿಧ ದೇಶಗಳ ಉತ್ಪಾದನೆ ಮಾಡುತ್ತಿದ್ದು ಈ ಪೈಕಿ ಬೆಂಗಳೂರು ಕಂಪನಿ 0.338 ಲಪುಮಾ ಮ್ಯಾಗ್ಮಾ ರೈಫಲ್ ಉತ್ಪಾದನೆ ಹೆಚ್ಚು ಹಕ್ಕು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ಕಂಟೆಂಟ್ ಅನ್ನ ಬಳಸಿ ರೈಫಲ್ ಅನ್ನ ತಯಾರು ಮಾಡ್ತಾ ಇದೆ ಬೆಂಗಳೂರು ಮೂಲದ ಕಂಪನಿ, ದಟ್ ಇಸ್ SS ಡಿಫೆನ್ಸ್ ಸಂಸ್ಥೆ ಅಂತಕ್ಕಂಥದ್ದು. ನಾನು ಈಗಾಗಲೇ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು ಆಯ್ತಾ. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಸೆಹೇರ್ ಕಾರ್ಯಕ್ರಮವು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಹಿಳೆಯರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಒಂದು ನಿಮಗೆ ಫ್ಯಾಕ್ಟ್ ಹೇಳ್ತೀನಿ. ಯಾವುದೇ ಎಕ್ಸಾಮ್ ಬರೀರಿ, ದಟ್ ಇಸ್ PDO ಎಕ್ಸಾಮಿನೇಷನ್ ಬರೀರಿ ಅಥವಾ PSI ಎಕ್ಸಾಮಿನೇಷನ್ ಬರೀರಿ ಅಥವಾ VAO ಯಾರು ಓದ್ತಾ ಇದ್ರಿ ಮತ್ತು ಇನ್ನು KS ಯಾರು ಓದ್ತಾ ಇದ್ರಿ. ಸೊ ಯಾವುದೇ ಒಂದು ನ್ಯೂಸ್ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಐದರ್ ಇಟ್ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಇಟ್ ಇಸ್ ದ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್ ಇದ್ರೆ ದಟ್ ಇಸ್ ಆಲ್ವೇಸ್ ಬಿಕಮ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ಸ್. ಅರ್ಥಾತ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಮಹಿಳಾ ಉದ್ಯಮಶೀಲ ವೇದಿಕೆ ದಟ್ ಇಸ್ WEP ಮತ್ತು ಟ್ರಾನ್ಸ್ ಯೂನಿಯನ್ ಸಿಬಿಲ್ ಶೇರೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಶೇರೆ ಕಾರ್ಯಕ್ರಮ ಅಂತಕ್ಕಂಥದ್ದು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು.
ಇದು ಒಂದು ಶೆಹರೆ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಇದೊಂದು ಶೆಹರೆ ಕಾರ್ಯಕ್ರಮವು ಭಾರತದಲ್ಲಿ ಮಹಿಳಾ ಉದ್ಯಮಿಗಳನ್ನು ಆರ್ಥಿಕ ಸುರಕ್ಷತೆ ಮತ್ತು ವ್ಯಾಪಾರ ಕೌಶಲ್ಯಗಳೊಂದಿಗೆ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಈ ಕಾರ್ಯಕ್ರಮ ಕಾರ್ಯಕ್ರಮ ಮೊದಲು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಮಹಿಳೆಯರಿಗೆ ಏನು ಮಾಡೋದಂದರೆ ಒಂದು ಉದ್ಯಮಿಗಳನ್ನು ಅಂದರೆ ಏನೋ ಒಂದು ಬಿಸ್ನೆಸ್ ಆಂಟ್ರಪ್ರೆನರ್ಶಿಪ್ಪನ್ನು ಮಾಡ್ತಿರ್ತಾರ, ಅವರಿಗೆ ಆರ್ಥಿಕವಾಗಿ ಸಬಲೀಕರಣವನ್ನು ಮಾಡೋದು ಮತ್ತು ಅವರಿಗೆ ಕೌಶಲ್ಯವನ್ನು ನೀಡೋದು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಮಹಿಳಾ ಉದ್ಯಮಿಗಳು ತಮ್ಮ ವ್ಯವಹಾರಗಳನ್ನು ಬೆಳೆಸಲು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಇದೇನು ಮಾಡುತ್ತೆ, ಕೇಂದ್ರೀಕರಣ ಮಾಡುತ್ತೆ. ಸೊ ವಾಟ್ ಇಸ್ ದ ಪ್ರೋಗ್ರಾಮ್? ಆ ಪ್ರೋಗ್ರಾಮ್ ಹೆಸರೇನು, ಯಾರಿಗೆ ಸಂಬಂಧಪಟ್ಟಿದೆ ಮತ್ತು ಪ್ರಮುಖ ಉದ್ದೇಶ, ಈ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಇನ್ನು ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ WEP ಬಗ್ಗೆ ಮಾತಾಡ್ತಾ ಬಂದಾಗ, ನೀತಿ ಆಯೋಗವು 2018ರಲ್ಲಿ ಪ್ರಾರಂಭಿಸಿತು ಮತ್ತು ಭಾರತದಲ್ಲಿ ಮಹಿಳಾ ಉದ್ಯಮಿಗಳು ಬೆಂಬಲಿಸುವ ಗುರಿಯೊಂದಿಗೆ 2022ರಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಕ್ಕಾಗಿ ಪರಿವರ್ತನೆಯಾಯಿತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್. ಇಟ್ ಇಸ್ ಅ ಇನಿಷಿಯೇಟಿವ್ ಆಫ್ ನೀತಿ ಆಯೋಗ. ನೀತಿ ಆಯೋಗ ಇನಿಷಿಯೇಟಿವ್ 2018ರಲ್ಲಿ ಇದೇನು ಮಾಡಿತ್ತು, ಸ್ಥಾಪನೆ ಮಾಡಿತ್ತು ಭಾರತದಲ್ಲಿ. ಅಂದರೆ ಮಹಿಳಾ ಉದ್ಯಮಗಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ 2022ರಲ್ಲಿ ಇಟ್ ಇಸ್ ಏನಂತಂದರೆ ಒಂದು ನೀತಿ ಆಯೋಗದ ಅಡಿಯಲ್ಲಿ ಅಂದರೆ ಇದೊಂದು ಪಬ್ಲಿಕ್ ಸೆಕ್ಟರು. ಸೊ ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಇದ್ದದ್ದು ಏನಾಗಿದೆ ಅಂದರೆ PPA ಆಗಿದೆ. PPA ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಖಾಸಗಿ ಮತ್ತು ಸಾರ್ವಜನಿಕ ಎರಡಕ್ಕೂ ಒಂದು ಹಸ್ತಕ್ಷೇಪದಿಂದಾಗಿ ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಏನು ಮಾಡ್ತಾ ಇದೆ, ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನೀತಿ ಆಯೋಗದೊಂದಿಗೆ ಸಹಕರಿಸಿ ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಇಂಪಾರ್ಟೆಂಟು, ಯಾವ ಒಂದು ಸಂಸ್ಥೆ, ಯಾವ ಇನಿಷಿಯೇಟಿವ್, ಪ್ರಮುಖ ಉದ್ದೇಶವೇನು, ಆಮೇಲೆ ಆ ಸಂಸ್ಥೆ ಸ್ಥಾಪನೆಯಾಗಿದ್ದು ಯಾವಾಗ, ಆಮೇಲೆ ಪ್ರಸ್ತುತವಾಗಿ ಯಾವ ರೀತಿಯಾಗಿದೆ ಇದು, ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ನಾವು ಮನುಜರು ಈ ಕಾರ್ಯಕ್ರಮ ಜಾರಿಗೆ ತರುತ್ತಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದ ಪೇಪರ್ 2 ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಕರ್ನಾಟಕ ಏನೇನು ಇನಿಷಿಯೇಟಿವ್ ತೆಗೆದುಕೊಳ್ತಾ ಇದೆ, ಆಲ್ವೇಸ್ ಬಿಕಮ್ ಇಂಪಾರ್ಟೆಂಟ್ ಫಾರ್ ಅವರ್ ಪೇಪರ್ 2 ಇನ್ KS ಪ್ರಿಲಿಮ್ಸಲ್ಲಿ. ನೋಡಿರಿ, ಕರ್ನಾಟಕ ಸರ್ಕಾರವು ಈ ಶೈಕ್ಷಣಿಕ ವರ್ಷದಿಂದ ನಾವು ಮನುಜರು ಕಾರ್ಯಕ್ರಮವನ್ನು ಜಾರಿಗೆ ತರಲು ಆದೇಶಿಸಿದೆ. ನಾವು ಮನುಜರು ಅಂತಕ್ಕಂಥ ಕಾರ್ಯಕ್ರಮ ತರ್ತಾ ಇದೆ. ಆದರೆ ಪ್ರಮುಖ ಉದ್ದೇಶ ಏನು? ಸ್ವತಂತ್ರವಾಗಿ ಯೋಚಿಸಲು, ವಿದ್ಯಾರ್ಥಿಗಳ ಸಮರ್ಥವನ್ನು ಸುಧಾರಿಸಲು, ಆಯ್ತಾ, ಸ್ವತಂತ್ರವಾಗಿ ಯೋಚನೆ ಮಾಡೋಕ್ಕೆ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯವನ್ನು ಸುಧಾರಿಸೋಗೋಸ್ಕರ ತರ್ಕಬದ್ಧತೆ ಮತ್ತು ಪ್ರತಿ ಸಮಸ್ಯೆಯನ್ನು ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಯೋಜನೆಯನ್ನು ರೂಪಿಸಲಾಗಿದ್ದು, ಇದು ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಸರ್ ನೋಡ್ರಿ, ನಾವು ಒಬ್ಬ ವ್ಯಕ್ತಿಯನ್ನು ಪರ್ಫೆಕ್ಟ್ ಅಂತ ಯಾವಾಗ ಹೇಳ್ತೀವಿ? ನಾವು ಯಾವಾಗ ಹೇಳ್ತೀವಿ ಅಂದರೆ ರೈಟ್ ಟೈಮಲ್ಲಿ ವಿತ್ ರೈಟ್ ಡಿಸಿಷನ್. ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಂಡಾಗ ಅವನಿಗೆ ನಾವು ಪರ್ಫೆಕ್ಟ್ ಅಂತ ಹೇಳ್ತೀವಿ. ಹಿ ವಿಲ್ ಬಿ ಬಿಕಮ್ 100% ಸಕ್ಸಸ್ ಇನ್ ಯುವರ್ ಸಕ್ಸಸ್ ಆಗ್ತಾರೆ ಲೈಫಲ್ಲಿ. ಸೊ ಆ ಥರನಾಗಿ ರೈಟ್ ಫ್ರಮ್ ಬಿಗಿನಿಂಗ್ ಸ್ಕೂಲಿಂದಾಗಿ ವಿದ್ಯಾರ್ಥಿಗಳನ್ನು ಅಂಥ ಆಲೋಚನಾ ಶಕ್ತಿಯನ್ನು ಕೊಡಲು, ಅರ್ಥ ಆಯ್ತಾ? ಈಗ ಯಾವುದೇ ಒಂದು ಸಮಸ್ಯೆ, ಆ ಸಮಸ್ಯೆ ಸಾಧಕಗಳೇನು, ಬಾಧಕಗಳೇನು, ಮತ್ತು ಯಾವ ಥರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಮತ್ತು ಯಾವ ಥರ ಒಂದು ತರ್ಕಬದ್ಧತೆಯನ್ನು ಅವರಲ್ಲಿ ಸುಧಾರಣೆ ಮಾಡಬೇಕು ಅನ್ನೋ ಒಂದು ಹೋಲಿಸ್ಟಿಕ್ ಪ್ರೋಗ್ರಾಮ್, ದಟ್ ಈಸ್ ನಾವು ಮನುಜರು ಅಂತಕ್ಕಂಥ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಜಾರಿಗೆ ತರ್ತಾ ಇದೆ. ಅದು ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ. ಸೊ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಹೌ ದೇ ಟೇಕ್ ಅ ಡಿಸಿಷನ್ಸ್ ಡಿಪೆಂಡಿಂಗ್ ಅಪಾನ್ ದಿ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಅವ್ರಿಗೆ ಏನು ಮಾಡಲಾಗುತ್ತಂದರೆ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರ್ತಾ ಇದೆ. ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇದನ್ನು ಜಾರಿಗೆ ತರಲಾಗ್ತಾ ಇದೆ. ಐದರ್ ಎಡೆಡ್ ಆರ್ ಅನ್ಎಡೆಡ್ ಆರ್ ಗೌರ್ಮೆಂಟ್, ಯಾವುದೇ ಇರಲಿ, ಅರ್ಥ ಆಯ್ತಾ? ಎಲ್ಲ ಒಂದು ಸ್ಕೂಲ್ಗಳಲ್ಲಿ ಪ್ರೈವೇಟ್ ಇರಲಿ ಅಥವಾ ಅದು ಏನಾದರೂ ಒಂದು ಸರ್ಕಾರಿ ಇರಲಿ, ಎಲ್ಲ ಶಾಲೆಗಳಲ್ಲಿ ಇದನ್ನು ತರಲಾಗ್ತಾ ಇದೆ. ಈ ಕಾರ್ಯಕ್ರಮದ ಅನುಷ್ಠಾನವು ವಾರಕ್ಕೆ 2 ಗಂಟೆಗಳ ಕಾಲ, ಒಂದು ವಾರದಲ್ಲಿ 2 ಗಂಟೆಗಳ ಕಾಲ, 40 ನಿಮಿಷಗಳು 3 ಅವಧಿಗಳೊಂದಿಗೆ, 40 ನಿಮಿಷ ಎಷ್ಟಾಯಿತು? 120 ಮಿನಿಟ್ ಆಯಿತು. 120 ಮಿನಿಟ್ಸ್ ಮೇಲೆ 2 ಅವರ್, 2 ಅವರ್ ಚರ್ಚೆಗಳು ಮತ್ತು ಸಂವಾದಗಳನ್ನು ಒಳಗೊಂಡಿರುತ್ತದೆ. ಇದು ಸ್ಥಳೀಯ ಮತ್ತು ರಾಷ್ಟ್ರೀಯ ಹಬ್ಬಗಳು, ಜಾನಪದ ಆಟಗಳು, ಕ್ರೀಡೆಗಳು ಇತ್ಯಾದಿಗಳ ಆಧಾರದ ಮೇಲೆ ಸಾಮಾಜಿಕ ಸಾಮರಸ್ಯ ಮತ್ತು ಅದರ ಮಹತ್ವದ ಕುರಿತು ಚರ್ಚೆಯನ್ನು ಒಳಗೊಂಡಿರುತ್ತದೆ. ಆಯಿತಾ? ನಮ್ಮ ಭಾರತದ ಒಂದು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಜಾನಪದ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಕ್ರೀಡೆಗಳಾಗಿರ್ಬೋದು, ಸಾಮಾಜಿಕ ಸಾಮರಸ್ಯ, ಸೊ ಎಲ್ಲ ಒಂದು ರೀತಿಯಾಗಿ ಒಂದು ಮಕ್ಕಳಲ್ಲಿ ಈ ಒಂದು ಶಿಕ್ಷಣನ ಕೊಡುವಗೋಸ್ಕರ, ಯಾವ ಶಿಕ್ಷಣ, ಒಂದು ನಾವು ಮಾಮೂಲಿ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತೀವಿ, ಒಂದು ಅಂದರೆ ಹೊರಗಡೆ ನಾಲೆಜ್ ಇರಬೇಕಂತ ಏನು ಹೇಳ್ತೀವಿ ನೋಡಿ, ಆ ಥರ ನಾಲೆಜನ್ನು ಕೊಡೋಗೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ, ಈ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ಅನುಷ್ಠಾನ ಸಂಸ್ಥೆ ಅಂದರೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ,
ಈ ಕಾರ್ಯಕ್ರಮದ ಅನುಷ್ಠಾನ ಪ್ರಾಧಿಕಾರವಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸ್ ಆಯ್ತಾ. ನಿಮ್ಮ KS ಪ್ರಿಲಿಮ್ಸ್ ಪೇಪರ್ 2 ಅಡಿಯಲ್ಲಿ ಆಯ್ತಾ. ನಾನು ಪದೇ ಪದೇ ಯಾಕೆ ಹೇಳ್ತಂದ್ರೆ ಇಂಥ ಪ್ರಶ್ನೆಗಳ ಸುಮಾರು ಬಾರಿ ಕೇಳಿದ್ದಾರೆ. ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಬಾರ್ಡ್ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಥರ ಇನಿಷಿಯೇಟಿವ್ ಯಾರು ತಗೊಂಡಿದ್ದಾರೆ ಅಂತ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ಬೋದು. ಇಲ್ಲಾಂದ್ರೆ ನಬಾರ್ಡ್ ಬಗ್ಗೆ ಸುಮಾರು ಬಾರಿ ಎಕ್ಸಾಮಲ್ಲಿ ಕೂಡ ಕೇಳಿದರೆ, ಸೊ ಅದ್ರ ಬಗ್ಗೆನೂ ಕೂಡ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, ನಬಾರ್ಡ್ ಜುಲೈ 8ರಂದು ಕೊಲ್ಲಂ, ದಟ್ ಇಸ್ ಕೇರಳದಲ್ಲಿ ಬರ್ತಕ್ಕಂಥ ಒಂದು ಕುಲತ್ತಪುಳ ಗ್ರಾಮ ಪಂಚಾಯತ್ನಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಕಾರ್ಯಕ್ರಮ, ದಟ್ ಇಸ್ ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಪ್ರಾರಂಭಿಸಿದೆ. ವಿಚ್ ಆರ್ಗನೈಸೇಷನ್ ರೀಸೆಂಟ್ಲಿ ಇನಾಗ್ರೇಟೆಡ್ ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಎಕ್ಸಾಮಲ್ಲಿ ಕೇಳಿದರೆ ಗೊತ್ತಿರಬೇಕು. ನಬಾರ್ಡ್ ಅಂತಕ್ಕಂಥ ಸಂಸ್ಥೆ ಈ ಕಾರ್ಯಕ್ರಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಸೊ ಎಲ್ಲಿ ಲಾಂಚ್ ಮಾಡ್ತೀವಿ ಒಂದು ಇನಿಷಿಯೇಟಿವ್ ಅಂದ್ರೆ ದಟ್ ಈಸ್ ಇನ್ ಕೇರಳ, ಮೋರ್ ಪರ್ಟಿಕ್ಯುಲರ್ಲಿ ಕುಲತ್ತುಪುಳ ಗ್ರಾಮ ಅಂತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ದಟ್ ಇಸ್ ದ ಎಕ್ಸ್ಪಾನ್ಷನ್ ಫಾರ್ಮ್ ಆಫ್ ನಬಾರ್ಡ. 1982 ಜುಲೈ 12ರಂದು ಈ ಸಂಸ್ಥೆ ಸ್ಥಾಪನೆ ಆಯಿತು. ಸೊ 1982 ಜುಲೈ 12ರಂದು ಈ ಸಂಸ್ಥೆ ಏನು ಸ್ಥಾಪನೆ ಆಯಿತು? ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್. ಇಟ್ ಮೀನ್ಸ್ ದಟ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಥ್ರೂ ದ ಆಕ್ಟ್. ಇದು ಒಂದು ಶಾಸನಬದ್ಧ ಸಂಸ್ಥೆ. ಸೊ ಶಾಸನಬದ್ಧ ಸಂಸ್ಥೆ ಅಂದ್ರೆ ಶಾಸನ ಅಂದ್ರೆ ಏನು? ಒಂದು ಕಾನೂನು. ಸೊ ಕಾನೂನು ಮೂಲಕ ಸ್ಥಾಪಿತವಾಗಿರ್ತಕ್ಕಂಥ ಸಂಸ್ಥೆ, ಅದಕ್ಕೆ ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ನಾಟ್ ಎ ಎಕ್ಸಿಕ್ಯೂಟಿವ್ ಬಾಡಿ ಆಯ್ತಾ. ಬಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಇದನ್ನು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದರೆ. ಇದು ಹಣಕಾಸು ಸಚಿವಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿರುವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳಿಗೆ ಉನ್ನತ ನಿಯಂತ್ರಕ ಸಂಸ್ಥೆಯಾಗಿದೆ. ಸೊ ಎಲ್ಲೆಲ್ಲಿ ನಿಮಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿದಾವೆ. ಸೊ ಆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೆ ರೈತರಿಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಅಗ್ರಿಕಲ್ಚರ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಏನು ಮಾಡ್ತಂದ್ರೆ ಇದು ಒಂದು ಅಪೆಕ್ಸ್ ಬಾಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದು? ನಬಾರ್ಡ್ ಅಂತಕ್ಕಂಥದ್ದು ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿಯ ಒಂದು ಅಪೆಕ್ಸ್ ಬ್ಯಾಂಕ್ ಆಗಿದೆ. ಇಂಪಾರ್ಟೆಂಟ್ ಇದನ್ನು ಕೂಡ ಆಯ್ತಾ. ಇದರ ಕೇಂದ್ರ ಕಚೇರಿ ಎಲ್ಲಿದ್ದಾರೆ? ಮುಂಬೈಲಿದೆ. ನಬಾರ್ಡ್ ನೇರವಾಗಿ ಗ್ರಾಹಕರಿಗೆ ರೈತರಿಗೆ ಸಾಲವನ್ನು ಕೊಡೋದಿಲ್ಲ. ಇದು ಇಂಪಾರ್ಟೆಂಟು. ಅಂದ್ರೆ ನಬಾರ್ಡ್ ಅಂತಕ್ಕಂಥದ್ದು ಇದು ರೈತರಿಗೆ ಡೈರೆಕ್ಟ್ ಆಗಿ ಸಾಲವನ್ನ ಕೊಡಲ್ಲ. ರೈತರಿಗೆ ಇದೇನ್ ಮಾಡುತ್ತಾ? ಬ್ಯಾಂಕ್ಗಳಿಗೆ ಕೊಡುತ್ತಾ, ಬ್ಯಾಂಕ್ ಏನ್ ಮಾಡುತ್ತಾ? ರೈತರಿಗೆ ಕೊಡುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟು. ಒಂದು ಬಾರಿ KS ಅಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದ್ದಾರೆ ಆಯ್ತಾ, ಗೊತ್ತಿರಬೇಕು. ನಬಾರ್ಡ್ ಈಸ್ ನಾಟ್ ಎ ಫೈನಾನ್ಸಿಂಗ್ ಬಾಡಿ, ಇಟ್ ಇಸ್ ಅ ರೀಫೈನಾನ್ಸ್ ಏಜೆನ್ಸಿ ಅಂತ ಹೇಳ್ತೀವಿ. ರೀಫೈನಾನ್ಸ್ ಅಂದ್ರೆ ಅರ್ಥ ಅಂದ್ರೆ ನಬಾರ್ಡ್ ಏನ್ ಮಾಡುತ್ತಾ? ಬ್ಯಾಂಕ್ಗಳಿಗೆ ಕೊಡುತ್ತಾ, ಬ್ಯಾಂಕ್ ರೈತರಿಗೆ ಕೊಡುತ್ತೆ. ನಬಾರ್ಡ್ ಹೊರತು ಡೈರೆಕ್ಟ್ ಆಗಿ ರೈತರಿಗೆ ಕೊಡಲ್ಲ. ಇಷ್ಟು ಮಾಹಿತಿ ಇರಲಿ ಕ್ಲಿಯರ್ ಆಗಿ. ಇತ್ತೀಚೆಗೆ ಯಾವ ಸಚಿವಾಲಯವು ಪ್ರಾಜೆಕ್ಟ್ ಪಾರಿ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಸ್ಕೃತಿ ಸಚಿವಾಲಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಸಂಸ್ಕೃತಿ ಸಚಿವಾಲಯವು 46ನೇ ವಿಶ್ವ ಪರಂಪರೆ ಸಮಿತಿ ಸಭೆಗಾಗಿ ಪ್ರಾಜೆಕ್ಟ್ ಪರಿ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ, ಪ್ರಾಜೆಕ್ಟ್ ಪರಿ ಅಂದ್ರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. PAR ನಾವು ವಿಸ್ತೃತ ರೂಪ ಏನ್ ಮಾಡಿದೆ? ಪ್ರಾರಂಭ ಮಾಡಿದೆ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ನಾನು ಈ ಪ್ರಶ್ನೆಯನ್ನು ಕೇಳಿದೆ ನಿಮಗೆ. ವಿಶ್ವಸಂಸ್ಥೆಯ 46ನೇ ಅಂದ್ರೆ ವಿಶ್ವ ಪರಂಪರೆ ಸಮಿತಿಯ ಒಂದು 46ನೇ ಸಭೆ ಯಾವ ದೇಶದಲ್ಲಿ ನಡೀತಿದೆ ಅಂತ ಪ್ರಶ್ನೆ ಕೇಳಿದೆ, ಗೊತ್ತಿರಬೇಕು ನಿಮಗೆ. ಅವಾಗ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಅದು 46ನೇ ಸಭೆ ಎಲ್ಲಿ ನಡೀತಾ ಇದೆ? ಇಂಡಿಯಾದಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಭಾರತದ ಒಂದು ಸಂಸ್ಕೃತ ಸಚಿವಾಲಯ ಏನು ಮಾಡಿದೆ? ಪ್ರಾಜೆಕ್ಟ್ ಪಾರಿ ಅಂತಕ್ಕಂಥ ಇದೊಂದು ಜಾರಿಗೆ ತಂದಿದೆ ಇನಿಷಿಯೇಟಿವ್. ಅದಕ್ಕೆ ಇಲ್ಲಿ PAR ಪಾರಿ ಅಂದ್ರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಇದನ್ನು ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನಿರ್ವಹಿಸುತ್ತದೆ. ಉದ್ದೇಶ ಏನಂದ್ರೆ ಆಧುನಿಕ ಥೀಮ್ಗಳು ಮತ್ತು ತಂತ್ರಜ್ಞಾನಗಳೊಂದಿಗೆ ಭಾರತದ ಒಂದು ಸಾಂಪ್ರದಾಯಿಕ ಕಲಾ ಪರಂಪರೆಯಿಂದ ಸ್ಫೂರ್ತಿ ಪಡೆದು ಸಾರ್ವಜನಿಕ ಕಲೆಯನ್ನು ಪ್ರದರ್ಶಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಅರ್ಥ ಆಯ್ತಾ? ಅಂದ್ರೆ ಒಟ್ಟಾರೆಯಾಗಿ ಇಂಡಿಯನ್ ಕಲ್ಚರ್ ಅನ್ನೋದು ಏನಿದೆ, ಸೊ ಇಂಡಿಯನ್ ಕಲ್ಚರ್ ಅನ್ನ ಬೇರೆ ದೇಶಗಳಿಗೆ ಏನು ಮಾಡಿದ್ರೆ ಒಂದು ಪ್ರತಿಬಿಂಬಿಸೋದು, ಬೇರೆ ದೇಶಗಳಿಗೆ ತೋರಿಸ್ಕೊಡೋದು ಈ ಒಂದು ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಏನು ಜಾರಿ ತಂದಿದೆ ಸಂಸ್ಕೃತಿ ಸಚಿವಾಲಯ, ಅದರ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಈ ಯೋಜನೆ ಮಹಿಳಾ ಕಲಾವಿದರ ಗಮನಾರ್ಹ ಭಾಗವಹಿಸುವಿಕೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಭಾರತ ನಾರಿ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತದೆ. ನಾಟ್ ಓನ್ಲಿ ಕಲ್ಚರ್, ಇಟ್ ಆಲ್ಸೋ ಏನಂದ್ರೆ ನಾರಿ ಶಕ್ತಿ ಯಾವ ತರ ಭಾರತದಲ್ಲಿದೆ ಅಂತಕ್ಕಂಥದ್ದು ತೋರಿಸ್ಕೊಡುತ್ತೆ. ನೆಕ್ಸ್ಟ್ ನೋಡಿ, ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024ರ ಒಂದು ಅಡಿಯಲ್ಲಿ ಮಿತ್ರವನ್ನು ಸ್ಥಾಪನೆಯನ್ನು ಘೋಷಿಸಿದೆ ಅಂದ್ರೆ ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನೆಲ್ ಪರಮಾಣು ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ USA. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ರೀಜನರೇಟಿವ್
ವರ್ಕಿಂಗ್ ನ ಒಂದು ಪ್ರಾಥಮಿಕ ಕಾರ್ಯವೇನು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚಲನಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೃಷ್ಣ. ಪಂಚಗಂಗಾ ಮತ್ತು ದೂದ್ಗಂಗಾ ಎರಡೂ ಕೃಷ್ಣದ ಒಂದು ಉಪನದಿಗಳಾಗಿವೆ. ಸೊ ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.